ಹಲೋ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನೋಡ್ತಾ ಇರೋಂಥ RGHCL ಸೈಟ್ ಬಂದು ಬಿಳಿಜಾಜಿ ಸೈಟ್ ನಾವು ಇವತ್ತು ನೋಡ್ತಾ ಇರೋದು. ಬಿಳಿಜಾಜಿ ಒಂದು ವಿಂಗ್ ಅಲ್ಲ, ತುಂಬ ವಿಂಗ್ಸ್ ಇದೆ ಇಲ್ಲಿ. ತುಂಬ ವಿಂಗ್ಸ್ ಇದೆ ಮತ್ತು ಇನ್ನೂ ಅದು ಕನ್ಸ್ಟ್ರಕ್ಷನ್ ನಡೀತದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕೆಲಸ ಹೋಲ್ಡ್ ಆಗಿದೆ ಅಂತಿದೆ ಹೇಳ್ತಿದ್ದಾರೆ ಇಲ್ಲಿನ ಸೆಕ್ಯೂರಿಟಿ. ಏನಕ್ಕೆ ಹೋಲ್ಡ್ ಆಗಿದೆ ಏನು ಅಂತ ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ RGHCL ಬಿಳಿಜಾಜಿ ಸೈಟ್ಗೆ ಫ್ರಂಟ್ ರೋಡ್ ಒಂದಲ್ಲಿ ಹೋಗ್ಬೋದು, ಬ್ಯಾಕ್ ಸೈಡಿಂದನೂ ಹೋಗ್ಬೋದು. ಏನು ಸೈಟ್ ಇದೆಯಲ್ಲ ಅದಕ್ಕೆ ಎರಡು ಕಡೆಯಿಂದನೂ ದಾರಿ ಇದೆ. ಬಟ್ ಬ್ಯಾಕ್ ಕಡೆಯಿಂದ ಹೋದರೆ ಚೆನ್ನಾಗಿದೆ, ಅದು ಆಲ್ರೆಡಿ ಮನೆಯೆಲ್ಲ ಇದೆ. ಬಟ್ ಕ್ಲೋಸ್ ಆಗಿದೆ ಬ್ಯಾಕ್ ಸೈಡಿಂದ. ಏನು ಇವಾಗ ನಾನು ತೋರಿಸ್ತಾ ಇದ್ದೀನಿ ಇದು ನೀವು ಬ್ಯಾಕ್ ಸೈಡ್ ಗೇಟ್ಗೆ ಹೋಗುತ್ತೆ. ಬಟ್ ಅಲ್ಲೇನಾಗಿದೆ ಅಂದರೆ ಕ್ಲೋಸ್ ಮಾಡಿದ್ದಾರೆ ಡ್ಯೂ ಟು ವರ್ಕ್, ಕನ್ಸ್ಟ್ರಕ್ಷನ್ ಏನು ನಡೀತಿಲ್ಲ. ಬ್ಯಾಕ್ ಸೈಡಿಂದ ಚೆನ್ನಾಗಿ ಕಾಣಿಸುತ್ತೆ ಹೋಗೋದಕ್ಕೆ. ರೋಡಲ್ಲೂ ಅಷ್ಟೇ ಆಲ್ರೆಡಿ ಅಂಗಡಿ ಮತ್ತು ಮನೆ, ಇದು ಅಂಗಡಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಪ್ರೈವೇಟ್ ಅವರು. ನೋಡಿ, ಇದು ಬ್ಯಾಕ್ ಸೈಡ್ಗೆ ಎಂಟ್ರಿ. ಇಲ್ಲಿ ಮನೆಯೂ ಇದೆ ನೋಡಿ, ಬೇರೆ ಪ್ರೈವೇಟ್ ಮನೆ ಇದೆ, ಬೇರೆ ಓನ್ ಲ್ಯಾಂಡಲ್ಲಿ ಅವರು ಸೈಟಲ್ಲಿ ಕಟ್ಕೊಂಡಿರೋದು. ಏನು ಬಹುಮಡಿ ಕಾಣಿಸ್ತಿದೆಯಲ್ಲ, ಅದೇ ಬಂದು RGHCL ಸೈಟು. ಈಗೇನು ಕನ್ಸ್ಟ್ರಕ್ಷನ್ ನಡೀತಿದೆ ಅದು. ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದೆ. ಫಿಸಿಕಲಿ ನೋಡಿದರೆ ಗೊತ್ತಾಗುತ್ತೆ, ಅಲ್ಲೇ ಸುತ್ತಮುತ್ತ ಬೆಳೆದಿರೋ ಗಿಡ ಗಂಟಿ ಎಲ್ಲ ನೋಡಿದರೆ ಅದು ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದೆ. ಏನಕ್ಕೆ ಸ್ಟಾಪ್ ಆಗಿದೆ ಏನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯ ಸೆಕ್ಯೂರಿಟಿ ಸಾಹೇಬರು ಕೇಳಿದ್ದಕ್ಕೆ ಅವರು ಮಾಹಿತಿ ಇಲ್ಲ. ಅದು ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬಂದಾಗ ಮಾಡ್ತಾರೆ ಸರ್, ಇಲ್ಲಾಂದರೆ ಮಾಡೋದಿಲ್ಲ ಅಂತಂದರು. ನೋಡಿ, ತುಂಬ ಏನಂತಾರೆ, ತುಂಬ ಅದು ಗಿಡ ಬಳ್ಳಿ ಎಲ್ಲ ಬೆಳೆದಿದೆ. ಮೋಸ್ಟ್ಲಿ ಯಾವಾಗ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಬೇಗ ಅದನ್ನು ಕ್ಲೀನ್ ಮಾಡಿ, ಬೇಗ ಅದನ್ನು ಕನ್ಸ್ಟ್ರಕ್ಷನ್ನೆಲ್ಲ ಕಂಪ್ಲೀಟ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಗೊತ್ತಿಲ್ಲ. ಆಲ್ರೆಡಿ ತುಂಬ ನೋಡಿ, ಎಷ್ಟು ಮನೆ ಕನ್ಸ್ಟ್ರಕ್ಷನ್ ಆಗಿದೆ, ಬಟ್ ಫಿನಿಷ್ ಆಗಿಲ್ಲ. ನೋಡಿ, ಇದೊಂದು ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲಿ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ. ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. 3 years ಮುಂಚೆನೇ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರೋದು. ನೋಡಬೇಕು ಯಾವಾಗ ಏನು ಮಾಡ್ತಾರಂತ ಗೊತ್ತಿಲ್ಲ. ನೋಡೋಣ. ನಮ್ಮ ಸೆಕ್ಯೂರಿಟಿ ಸಾಹೇಬರು ಕರ್ಕೊಂಡು ಹೋಗ್ತಾಯಿದ್ದಾರೆ. ಯಾಕಂದರೆ ತುಂಬ ಸಿದುಗಿರೋದ್ರಿಂದ, ಅಂದರೆ ಅಷ್ಟೊಂದು ಸಹಜವಾಗಿ ಎಲ್ಲರೂ ಓಡಾಡೋಕ್ಕಾಗಲ್ಲ, ಆ ಥರ ಇದೆ. ಅದಕ್ಕಾಗಿ ಅವರು ಅವ್ರದ್ದೇ ಆದ ಒಂದು ಸೇಫ್ಟಿ ಒಂದು ಕೋಲ್ ತೊಗೊಂಡು ಕರ್ಕೊಂಡೋಗಿ ಒಳಗಡೆ ತೋರಿಸ್ತೀನಿ ಅಂತ ಬನ್ನಿ ಅಂತೇಳಿ ತೋರಿಸ್ತಿದ್ದಾರೆ. ನೋಡೋಣ. ನೋಡಿ, ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ, ರೀಸೆಂಟ್ಲಿ ನಡೆದೇ ಇಲ್ಲ, ಆ ಥರ ಕಾಣಿಸ್ತಾ ಇದೆ. ಅಲ್ಲಿನ ವಾಸ್ತವಿಕವಾಗಿ ನೋಡಿದರೆ ಯಾವುದೇ ಕನ್ಸ್ಟ್ರಕ್ಷನ್ ಈಗ ಸದ್ಯಕ್ಕೆ ನಡೀತಾ ಇಲ್ಲ ಅಂತ ಇಲ್ಲಿನ ವ್ಯೂಸ್ ನೀವು ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಕನ್ಸ್ಟ್ರಕ್ಷನ್ ಆಗಿದೆ, ಜಸ್ಟ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಗಿಡ ಎಲ್ಲ ಬೆಳೆದಿದೆ. ಏನಾಗಿದೆ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೂ ಸಿಕ್ಕಲಿಲ್ಲ. ಯಾಕೆಂದರೆ ಅವ್ರೇನು ಹೇಳಲಿಲ್ಲ. ಲೋಕಲಲ್ಲೂ ನಾವು ಯಾರನ್ನೂ ಏನು ಕೇಳಲಿಲ್ಲ. ಮುಂದೆ ನಿಮ್ಗೆ ತಿಳಿಸಿ ಅದನ್ನು ವಿವರವಾಗಿ ಯಾಕೆ ಸ್ಟಾಪ್ ಆಗಿದೆ, ಯಾವಾಗ ಮುಂದುವರಿಸ್ಬೋದು ಏನಂತ, ಅಥವಾ ಯಾರಾದರೂ ಅಧಿಕಾರಿಗಳು ಯಾರಾದರೂ ವಿಚಾರ ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾಕೆಂದ್ರೆ ತುಂಬ ಜನ ಬುಕ್ ಮಾಡಿದ್ದಾರೆ. ಇಲ್ಲಿ ತುಂಬ ಫ್ಲ್ಯಾಟ್ಸು ಇನ್ನೂ ಖಾಲಿ ಇದೆ, ತುಂಬಾ ಖಾಲಿ ಇದೆ. ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕಿಲ್ಲ RGHCLಗೆ 1 BHK ಬೆಂಗಳೂರಲ್ಲಿ ಕನಸಿನ ಮನೆ ನಿಮ್ಗೆ ಬೇಕಂದ್ರೆ ದಯವಿಟ್ಟು ಅಪ್ಲೈ ಮಾಡಿ. APL ಮತ್ತು BPL ಕಾರ್ಡ್ ಇದ್ದರೆ ಎಲ್ರಿಗೂ ಅಪ್ಲೈ ಮಾಡಿ. ನೀವು ಬೆಂಗಳೂರಲ್ಲಿ 5 ವರ್ಷ ಇರಬೇಕು, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟು ಪ್ಲಸ್ ಇನ್ಕಮ್ ಸರ್ಟಿಫಿಕೇಟು, ಬೆಂಗಳೂರಲ್ಲಿ ವಾಸ ದೃಢೀಕರಣ. APL ಇಲ್ಲ BPL ಕಾರ್ಡ್ ಇದ್ದರೆ ಧಾರಾಳವಾಗಿ ಅಪ್ಲೈ ಮಾಡ್ಬೋದು. ನಿಮಗೆ 1 BHK ಫ್ಲ್ಯಾಟು ಆರಾಮಾಗಿ ನೀವು ತೊಗೊಬೋದು. ದಯವಿಟ್ಟು ಎಲ್ಲರೂ ಈ ಅವಕಾಶನ ಮಿಸ್ ಮಾಡ್ಕೊಂಬಿಡಿ ಅಂತ ನಾನು ಮತ್ತೆ ಪದೇ ಕೇಳ್ಕೊತಾ ಇದ್ದೀನಿ. ಯಾರಿಗೂ ನಮ್ಮ ಪ್ರೈವೇಟ್ ಇದು ಕಂಪ್ಲೀಟ್ ಮಾಡಿ, ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಈಗ ಬೇರೆ ಲೇಔಟೆಲ್ಲ ಏನು ಸೂಪರಾಗಿ ಕಾಣಿಸ್ತಿದೆಯೋ ಅದೇ ರೀತಿ ಕಾಣಿಸುತ್ತೆ. ಬಟ್ ಈಗ ಇದು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಮಗೆ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ವಾಸ್ತವಿಕವಾಗಿ. ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ. ನೋಡೋಣ, ನಮ್ಮ ಸಾಹೇಬರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇಲ್ಲಿ ಈ ಥರ ಹಿಂಗಿದೆ ಇದು ಅಂತ. ಬಟ್ ಇನ್ನು ನಂಬರ್ಸ್ ಏನೂ ಕೊಟ್ಟಿಲ್ಲ. ಒಳಗಡೆ ಹೋಗ್ಬೇಕಂದ್ರೆ ನಂಬರ್ಸ್ ಏನೂ ಕಾಣಿಸೋದಿಲ್ಲ. ಒಂಥರ ಫುಲ್ಲು ಡಾರ್ಕ್, ಈವ್ನಿಂಗ್ ಎಲ್ಲ ಹೋಗಿರೋದು, ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ಡಾರ್ಕ್ನೆಸ್ ಕಾಣಿಸುತ್ತೆ. ದಯವಿಟ್ಟು ಬೇರೆ ಆಪ್ಷನ್ ಇಲ್ಲ ನಮಗೆ. ನೋಡೋಣ. ಓಕೆ, ಈವ್ನಿಂಗ್ ಒಳಗಡೆ ಹೋಗಿ
ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಹೆಂಗಿದೆ ಏನಂತ ಗೊತ್ತಾಗುತ್ತೆ. ಬನ್ನಿ. ನೋಡಿ ಎಂಟ್ರೆನ್ಸ್ ಇಲ್ಲಿ. ಪಾರ್ಕಿಂಗ್ ಇಲ್ಲ, ಗ್ರೌಂಡ್ ಫ್ಲೋರಲ್ಲಿ ಏನೂ ಪಾರ್ಕಿಂಗ್ ಬಿಟ್ಟಿಲ್ಲ. ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ಏನು ಪ್ಲ್ಯಾನ್ ಅಂತ ಅವ್ರದ್ದು ನಾವು ಹೇಳ್ದಂಗೆ ಮಾಡೋಕ್ಕಾಗೋದಿಲ್ಲಲ್ಲ, ಯಾಕಂದರೆ ಗೌರ್ಮೆಂಟ್ ಅಲ್ವಾ. ಸ್ಟೆಪ್ಸ್ ಇದೆ. ನೋಡೋಣ. ಇನ್ನೂ ಕಂಪ್ಲೀಟ್ ಯಾವುದು ವರ್ಕೆಲ್ಲ ಕಂಪ್ಲೀಟ್ ಏನೂ ಆಗಿಲ್ಲ, ಆದರೂ ಕರ್ಕೊಂಡೋಗಿ ಒಳಗಡೆ ಒಂದು ರೌಂಡ್ ತೋರಿಸ್ತೀನಿ ಅಂತೇಳಿ ತೋರಿಸ್ತಿದ್ದಾರೆ. ಯಾಕೆಂದರೆ ಅವರು ಜವಾಬ್ದಾರಿ ಯಾರೇ ಬಂದರೂ ಅಟ್ಲೀಸ್ಟ್ ತೋರಿಸಿ ಒಂದು ರೌಂಡ್ ಹಾಕಿ ಅವ್ರನ್ನ ತೋರಿಸಿ ಮತ್ತೆ ಆಚೆ ಕಳಿಸ್ಬೇಕು. ಯಾಕೆಂದರೆ ಅವ್ರು ತುಂಬ ಅಬ್ನಾರ್ಮಲ್ ಆಗಿದೆ ಒಳಗಡೆ. ಏನು ಸೇಫ್ಟಿ ಮ್ಯಾಟರ್ಸ್ ಆಗಲಿ, ಏನು ಪ್ರಿಕಾಷನ್ಸ್ ಏನೂ ಇಲ್ಲ. ಓಕೆ, ಲೆಫ್ಟ್ ಟು ರೈಟ್ಗೆ ಈ ಕಡೆ ಬಂದರೆ ಲೆಫ್ಟ್ ಟು ರೈಟ್ಗೆ 1 BHK ಇದೆ. ಇದು ಹಾಲು, ಏನಿದೆಯೋ ಹಾಲು ಇದು 1 BHK ಹಾಲು. ಇದು ಕಿಚನ್ಗೆ ಅಂತೇಳಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಕಿಚನ್ಗೆ. ಎಲ್ಲ ಇನ್ನು ಸ್ಲ್ಯಾಬೆಲ್ಲ ಹಾಕಿಲ್ಲ, ಹಾಕ್ತಾರೆ ಮುಂದೆ. ನೋಡೋಣ, ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ವಿಂಡೋ, ಕಿಚನ್ಗೆ ವಿಂಡೋ. ಇದು ವಾಶ್ರೂಮ್. ಡಾರ್ಕ್ ಆಗಿದೆ, ಯಾಕೆಂದರೆ ಏನು ಈವ್ನಿಂಗ್ ಆಗಿರೋದ್ರಿಂದ ಏನೋ ನೀಟಾಗಿ ಕಾಣಿಸ್ತಾ ಇಲ್ಲ. ಇದು ರೂಮು ಮಾತ್ರ ಸೂಪರಾಗಿ ವೆಂಟಿಲೇಷನ್ ಬರುತ್ತೆ, ನ್ಯಾಚುರಲ್ ಬೆಳಕು ಬರುತ್ತೆ, ಯಾವುದೇ ಲೈಟಿನ ಅವಶ್ಯಕತೆ ನಮಗಿರೋದಿಲ್ಲ. ಓಕೆ, ನಾಟ್ ಬ್ಯಾಡ್. ಓಕೆ, ಏನು ಒಂದು ಫ್ಯಾಮ್ಲಿಗೆ 1 BHK ಆರಾಮ್ಸೆ ಯೂಸ್ ಮಾಡ್ಕೊಬೋದು ಕಂಪ್ಲೀಟಾಗಿ. ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಂಪ್ಲೀಟ್ ಮಾಡಿ ಇದೆಲ್ಲ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ಬೇರೆ ಇನ್ನೊಂದು ಫ್ಲ್ಯಾಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಲ್ರೆಡಿ ಯಾರು ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ ಬೇರೆ RGSL ಸೈಟಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಒಂದು ವಿಡಿಯೋ ಹಾಕ್ತೀನಿ, ಒಂದು ಸಾರಿ ನೋಡಿ. ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ, ಎಲ್ಲರೂ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರು ಮಿಸ್ ಮಾಡಬೇಡಿ, ಯಾಕೆಂದರೆ ಎಲ್ಲರೂ ಇದು ಮಾಡ್ತಾರೆ. ಕರ್ನಾಟಕ ಸರ್ಕಾರ ಬಡವ್ರಿಗಾಗಿ. ಓಕೆ, ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.